ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? JDR ಜ್ಯೋತಿ ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ಅಣ್ಣಂದು ಎಂಗೇಜ್ಮೆಂಟ್ ಇದೆ, ಹಂಗಾಗಿ ಎಂಗೇಜ್ಮೆಂಟ್ಗೆ ಹೋಗಿದ್ದೀವಿ. ಎಂಗೇಜ್ಮೆಂಟಲ್ಲಿ ಸ್ವಲ್ಪ ಝಲಕ್ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಫುಲ್ ಡೀಟೇಲ್ಸಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಮೇನ್ ಏನಿದೆ ಅದನ್ನು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು, ಹಂಗಾಗಿ ನಾನು ವೀಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ. ಈಗ ಜೋಡಿ ಬಂದರು, ಅಣ್ಣ ಮತ್ತು ಅತ್ತಿಗೆ ಇಬ್ಬರು ಬಂದಿದ್ದಾರೆ. ಈಗ ಎಂಗೇಜ್ಮೆಂಟ್ ಯಾವ ರೀತಿ ಆಗುತ್ತೆ ಅಂತ ನೋಡೋಣ ಬನ್ನಿ. ಎಂಗೇಜ್ಮೆಂಟೆಲ್ಲ ಇಷ್ಟು ಮುಗೀತು. ಊಟ ಎಲ್ಲ ಮುಗಿಸಿ ನಾವು ಬೇಗ ಹೊರಟು ಬಂದು, ಯಾಕೆಂದರೆ ಮನೆಯಲ್ಲಿ ಅಮ್ಮ ಒಬ್ಬರೇ ಇದ್ದರು, ನಾವೆಲ್ಲರೂ ಹೋಗಿದ್ದು, ಹಾಗಾಗಿ ಊಟ ಮುಗಿಸಿ ಬಂದು ಸ್ವಲ್ಪ ಕೋಡ್ಬಳೆ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ. ಮಕ್ಕಳಿಗೆಲ್ಲ ಇಷ್ಟ ಅಂತ ಕೋಡ್ಬಳೆಗೆ 2.5 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನಾವು ಅಕ್ಕಿ ಹಿಟ್ಟು ಎಷ್ಟು ತೊಗೋತೀವಿ ಪ್ರಮಾಣ ಅಷ್ಟೇ ಮೈದಾನೂ ತೊಗೋಬೇಕು. 2.5 ಕಪ್ ಅಕ್ಕಿ ಹಿಟ್ಟು, 2.5 ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಎರಡೂ ಅಷ್ಟೇ ಸಮ ಪ್ರಮಾಣವಾಗಿ ತೊಗೊಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ 1 ಸ್ಪೂನು, ಮತ್ತು ಅರ್ಧ ಸ್ಪೂನಷ್ಟು ಬಾಂಬೆ ರವೆ ಹಾಕ್ಕೊತಾ ಇದ್ದೀನಿ, ಉಪ್ಪಿಟ್ಟು ರವೆ ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಅಜ್ವಾನ್ ತೊಗೊಂಡಿದ್ದೀನಿ, ಅಂದರೆ ಓಂಕಾಳು. ಅದನ್ನು ಕೈಯಲ್ಲಿ ಕ್ರಷ್ ಮಾಡಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ. ಹಿಂಗೆ ಹಾಕ್ಕೊಂಡು ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಒಂದು ಜಾರ್ಗೆ ಅರ್ಧ ಕಪ್ಪು ಕೊಬ್ಬರಿ ತೊಗೊಂಡಿದ್ದೀನಿ. ಅರ್ಧ ಕಪ್ ಕೊಬ್ಬರಿ, ಒಂದು 5ರಿಂದ 6 ಬ್ಯಾಡಗೆ ಮೆಣಸಿನ್ಕಾಯಿ. ನೀವು ಖಾರ ತಿಂತೀರಾ ಅಂದರೆ ನೀವು ಖಾರದ ಮೆಣಸಿನ್ಕಾಯಿನೂ 1-2 ಹಾಕ್ಕೊಬೋದು. 1 ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ 1 ಸ್ಪೂನು. ಹಾಕ್ಕೊಂಡು ಅದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು, ಸ್ವಲ್ಪ ನೀರು ಹಾಕ್ಕೊಂಡು ಅದು ಗ್ರೈಂಡ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಏನಕ್ಕೆ ಅಂದರೆ ಬಿಸಿ ಮಾಡಿ ಹಾಕ್ಕೊಬೇಕು. ಬಿಸಿ ಮಾಡಿ ಹಾಕ್ಕೊಂಡ್ರೆ ಕೋಡ್ಬಳೆ ರುಚಿ ಚೆನ್ನಾಗಿರುತ್ತೆ, ಬೇಗ ಹಾಳಾಗಲ್ಲ. ಹಂಗಾಗಿ ಎಣ್ಣೆನ ಕಾಯಿಸಿ ಹಾಕ್ಕೊತಾ ಇದ್ದೀನಿ. ಕಾಯಿಸಿ ಅದೇ ಹಿಟ್ಟಿಗೆ ಹಾಕ್ಕೊತಾ ಇದ್ದೀನಿ. ಆ ಹಿಟ್ಟಿಗೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಬೇಕು, ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಬಿಸಿ ಇರುತ್ತೆ, ಹುಷಾರಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಆ ಎಣ್ಣೆ ಹಾಕಿರ್ತೀವಲ್ಲ, ಎಣ್ಣೆ ಎಲ್ಲ ಹಿಟ್ಟಿಗೆ ಇಟ್ಕೊಬೇಕು, ಆ ಥರ ಕಲಿಸ್ಕೊಬೇಕು. ಅದು ಕಲಸಾದ್ಮೇಲೆ ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲ, ಅದನ್ನು ಅಷ್ಟೇ ಅದೇ ಹಿಟ್ಟಿಗೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಚಪಾತಿ ಹಿಟ್ಟೆಲ್ಲ ಯಾವ ಥರ ಕಲಿಸ್ಕೊತೀವೋ ಅದಕ್ಕಿಂತ ಮೀಡಿಯಮ್ಮಾಗಿ ಕಲಿಸ್ಕೊಬೇಕು. ಅದೇ ಥರ ನೀಟಾಗಿ ಕಲಸಿ ನೀಟಾಗಿ ಇಟ್ಕೋಬೇಕು. ಯಾಕೆಂದರೆ ಬನಿ ಬಂದುಬಿಡುತ್ತೆ ಅದು
ಜಾಸ್ತಿ ಬನಿ ಬಂದರೆ ಸ್ವಲ್ಪ ನಮಗೆ ರೌಂಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ಕಲಸಿ ಒಂದು 2 ನಿಮಿಷ ಬಿಟ್ಟು ನಾವು ಅದನ್ನ ರೋಲ್ ಮಾಡಿ ಕೋಡ್ಬಳೆ ಮಾಡ್ಕೊಂಬಿಡ್ಬೇಕು. ಜಾಸ್ತಿ ಹೊತ್ತಿಟ್ಟರೆ ಸ್ವಲ್ಪ ಒಣಗ್ದಂಗೆ ಆಗುತ್ತೆ ಹಿಟ್ಟು. ಹಾಗಾಗಿ ನಾವು ಮಿದ್ಕೋಬೇಕಾದ್ರೇ ಕಲಿಸ್ಕೋಬೇಕಾದ್ರೇ ಚೆನ್ನಾಗಿ ಮಿದ್ಕೋಬೇಕು. ಅದು ನೀಟಾಗಿ ನಾವು ಕಲಿಸ್ತಾನೆ ಬನಿ ಬರುತ್ತೆ, ಸ್ವಲ್ಪ ಸಾಫ್ಟಾಗಿ ಆಗುತ್ತೆ ಹಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ, ರಬ್ಬರ್ ಥರ. ಈ ಥರ ಕಲಿಸ್ಕೊಬೇಕು. ಈಗ ಕಲಸಿ ಒಂದು 5 ನಿಮಿಷ ರೆಸ್ಟಿಗೆ ಬಿಡ್ತಾಯಿದ್ದೀನಿ. ಜಾಸ್ತಿ ಹೊತ್ತು ಬೇಡ, ಒಂದು 5 ನಿಮಿಷ ರೆಸ್ಟ್ ಆದರೆ ಸಾಕು. ಈಗ ಆಲ್ರೆಡಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಈಗ ಕೋಡ್ಬಳೆ ಎಲ್ಲ ಮಾಡ್ಕೊಬೇಕು ನೀಟಾಗಿ. ಈ ಥರ ಸಿಲಿಂಡ್ರ್ ಥರ ಶೇಪ್ ಮಾಡ್ಕೊಬೇಕು. ಸ್ವಲ್ಪ ತೊಗೊಂಡು ಹಿಂಗೆ ಸ್ವಲ್ಪ ತೊಗೊಂಡು ಈ ಥರ ಶೇಪ್ ಮಾಡಿಕೊಂಡ್ರೆ ಈ ಥರ ಸಣ್ಣಕ್ಕೆ ಮಾಡ್ಕೊಬೇಕು. ನಿಮ್ಗೆ ಯಾವ ಸೈಜ್ ಬೇಕು, ಸಣ್ಣದು ಬೇಕಾ ದೊಡ್ಡದು ಬೇಕಾ, ಈ ರೀತಿ ಮಾಡಿ ಮಾಡ್ಕೊಬೋದು. ನಾನು ಸ್ವಲ್ಪ ಮೀಡಿಯಮಾಗಿ ಸ್ವಲ್ಪ ದೊಡ್ಡ ಸೈಜೇ ಮಾಡ್ಕೊಂಡಿದ್ದೀನಿ. ಈ ಥರ ಕೈಯಲ್ಲಿ ಒಂದು ಮಣೆ ಮೇಲೆ ಹಿಂಗೆ ಇಟ್ಕೊಂಡು ಈ ಥರ ಮಾಡಿದ್ರೆ, ನಾವೀಗ ಮಕ್ಕಳೆಲ್ಲ ಮಾಡ್ತಾರೆ ನೋಡಿ, ಹಾವು ಆ ಥರದ್ದೆಲ್ಲ ಆಟ ಆಡ್ತಾರಲ್ಲ, ಆ ಥರ ಈ ಥರ ಹಿಂಗೆ ಒಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಅಂದರೆ ನಾವು ಬತ್ತಿ ಒಸಿತೀವಲ್ಲ, ಆ ಥರ ಒಸ್ಕೊಂಡ್ರೆ ನೀಟಾಗಿ ಈ ಥರ ಕೋಡ್ಬಳೆ ಶೇಪ್ ಬರುತ್ತೆ. ಈಗ ಎಲ್ಲನೂ ಕೋಡ್ಬಳೆ ಮಾಡಿಟ್ಕೊಂಡಿದ್ದೀನಿ. ಈಗ ಆಲ್ರೆಡಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದಲ್ಲ, ಹಾಕ್ಕೊತಾ ಇದ್ದೀನಿ ಎಣ್ಣೆಗೆ. ಎಣ್ಣೆಗೆ ಹಾಕಿದ ತಕ್ಷಣ ನೀವು ಮೊಗ್ಚಕಾಯಿನ ಬೇಗ ಹಾಕ್ಬಿಡ್ಬಾರ್ದು. ಯಾಕೆ ಅಂದರೆ ನಾವು ಸಡನ್ನಾಗಿ ಮೊಗ್ಚಕಾಯಿ ಹಾಕಿದ್ರೆ ಅದು ಕಲಸೋಗ್ಬಿಡುತ್ತೆ ಹಿಟ್ಟು. ಅದಕ್ಕೆ ಒಂದು 2 ನಿಮಿಷ ಬಿಟ್ಟು ಸ್ವಲ್ಪ ಬೆಂದ ಮೇಲೆ ತಿರುಗಿಸ್ಕೊಬೇಕು, ನಾವು ಉಲ್ಟಾ ಇನ್ನೊಂದು ಕಡೆ ಬೇಯಿಸ್ಕೊಬೇಕು. ಯಾಕೆಂದರೆ ಒಡೆದೋಗ್ಬಿಡುತ್ತಲ್ವ. ಹಾಗಾಗಿ ಈಗ ನೀಟಾಗಿ ಕಂದು ಬಣ್ಣ ಬರೋ ಥರ ಕೋಡ್ಬಳೆ ಬೆಂದಿದೆ ಇಲ್ವೋ ಅಂತ ಗೊತ್ತಾಗುತ್ತೆ. ಸೌಂಡ್ ಬರುತ್ತೆ, ನಾವು ಈ ಥರ ಸೌಂಡ್ ಮಾಡೋದು ನೋಡಿ, ಅದು ಗೊತ್ತಾಗುತ್ತೆ. ಗರಿ ಗರಿಯಾಗಿ ಬರುತ್ತೆ, ನೊರೆ ಎಲ್ಲ ನಿಂತೋಗುತ್ತೆ, ಸೌಂಡ್ ಬರುತ್ತೆ. ಈ ಥರ ಗರಿ ಗರಿಯಾಗಿ ಸೌಂಡ್ ಬರುತ್ತೆ. ಸೌಂಡ್ ಬಂದರೆ ಆಗಿದೆ ಅಂತ. ಈಗ ಎಲ್ಲ ಕೋಡ್ಬಳೆನೇ ಎತ್ಕೊಳ್ಳೋಣ ಬನ್ನಿ. ಎಷ್ಟು ಚೆನ್ನಾಗಾಗಿದೆ ನೋಡಿ ಕೋಡ್ಬಳೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಒಮ್ಮೆ ನೀವು ಟ್ರೈ ಮಾಡಿ ನಮ್ಗೆ ಯಾವ ಥರ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೋಡಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿದೆ. ಹಿಂಗೆ ಕೈಯಲ್ಲಿ ಹಿಂಗೆ ಕ್ರಷ್ ಮಾಡಿದ್ರೆ ಸಾಕು, ಕ್ರಷ್ ಆಗ್ತಾಯಿದೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತ ಮತ್ತೆ ಇನ್ನೂ ಹೊಸ ರೆಸಿಪಿ ಜೊತೆ ಬರ್ತೀನಿ. ಇದೇ ರೀತಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ತಾ ಮತ್ತೆ ಸಿಗ್ತೀನಿ. ಬಾಯ್, ಥ್ಯಾಂಕ್ ಯು.